ಈ ಟೆಂಪಲ್ ಬಂದು ಅರೌಂಡ್ 80 ಕಿಲೋಮೀಟರ್ಸ್ ಇದೆ ಬ್ಯಾಂಗ್ಳೂರಿಂದ. ನಾನು ಕಷ್ಟಪಟ್ಟು ಅಥೆಂಟಿಕ್ ಆಗಿ ಗಳಿಸಿರೋ ಜನ ನೀವು ಗೈಸ್. ಇಲ್ಲಿ ನೋಡಿ ಗೈಸ್, ಇವರು ಚಿಕ್ಕ ಮಕ್ಕಳಿಗಿಂತ ಹೆಚ್ಚಾಗಲಿ ಹೆಂಗ್ ಕಿತ್ತಾಡ್ತಾ ಇರ್ತಾರೆ, 3 ಹೊತ್ತು ಕಿತ್ತಾಡ್ತಾ ಇರ್ತಾರೆ ಗೈಸ್. ಹೆಂಗ್ ಗೈಸ್ ಇವ್ರ ಜೊತೆ ಟ್ರಾವೆಲ್ ಮಾಡೋದು? ಅದು ಲವ್ ಏನದ ಲವ್. ಇಲ್ಲಿ ಏನು ಶ್ರೇಷ್ಠ ಅಂದ್ರೆ ಮದುವೆ ಆಗಿಲ್ಲದೆ ಇರೋರು ಆ್ಯಂಡ್ ದುಡ್ಡು ಕಸನ್ ತೊಂದರೆ ಇರೋರು. ನನಗೆ ಆಕ್ಸಿಡೆಂಟ್ ಆಗಿತ್ತು. ನಾನು ಯಾವುದೇ ಪ್ರಾಡಕ್ಟ್ ಆಗಲಿ ಸುಮ್ಮನೆ ಪ್ರಮೋಟ್ ಮಾಡಲ್ಲ. ಅದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಿ ಆಮೇಲೆ ಪ್ರಮೋಟ್ ಮಾಡೋದು. ಹೇ ಎವ್ರಿವಾನ್, ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಲೋಡ್ಸ್ ಆಫ್ ಪ್ರೀತಿ. ಬೆಳಗ್ಗೆನೇ ಆಯಿತು, 4:15 ಎದ್ದು ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾ ಇದ್ದೀನಿ. ನಾವಿವತ್ತು ಟೆಂಪಲ್ ಹೋಗ್ತಾ ಇದ್ದೀವಿ. ನಾವು ಅತ್ತೆ ಮಾವನ್ನ ಕರ್ಕೊಂಡು ಆಮೇಲೆ ನಾವು ಟೆಂಪಲ್ ಹೋಗೋದು. ನನ್ನ ಮಗಳು ಕೂಡ ನಮ್ಮ ಅತ್ತೆ ಮಾವ ಮನೆಯಲ್ಲೇ ಇದ್ದಾಳೆ. ಬರೀ ಒಂದು ರಾತ್ರಿ ಅಷ್ಟೇ. ಅದು ನೆನೆ ರಾತ್ರಿ ಅವಳು ಹೋಗೋದೇ ಇಲ್ಲ ಅಂತ ಹಠ ಮಾಡ್ತಾಯಿದ್ಲು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಹಸ್ಬೆಂಡ್ ಅಲ್ಲೇ ಇದ್ದರು, ಅವಳು ಹೋಗಿದ್ಲು. ನಾನಿಲ್ಲಿ ಕೆಲಸ ಅಂತ ನಾನು ಹೋಗಿರಲಿಲ್ಲ. ನಮ್ಮ ಅತ್ತೆ ಮಾವ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಅಲ್ಲಿ ಇರಲ್ಲ ಅಂತ ಹೇಳ್ತಾಯಿದ್ಲು. ಬಟ್ ನಾವು ಅತ್ತೆ ಮಾವನ ಲಕ್ಕು, ಅವಳು ನಿದ್ದೆ ಬಂದ್ಬಿಟ್ಟು ಅಲ್ಲೇ ತೋರಿಸ್ಬಿಟ್ಟಿದ್ದಾಳೆ. ಆಮೇಲೆ ಅವ್ರು ಅಲ್ಲೇ ಇಟ್ಕೊಂಡ್ರು. ಬರೀ ರಾತ್ರಿ ಹೋಗಿ ಬೆಳಿಗ್ಗೆ ಹೆಂಗಿರು ನೀವು ವಾಪಸ್ ಬಂದು ನಮ್ಮನ್ನ ಪಿಕ್ ಮಾಡಬೇಕಲ್ವಾ ಅಂತ. ಬಟ್ ಸ್ಟಿಲ್ ಅದಕ್ಕೂ ಅವಳು ಒಪ್ಕೊಳ್ಳಲ್ಲ. ಅವಳಿಗೆ ಹೆಂಗಂದರೆ ಐ ಡೋಂಟ್ ನೋ, ಬೇರೆ ಮಕ್ಕಳೆಲ್ಲ ಅಜ್ಜಿ ತಾತನ ಮನೆಗೆ ಹೋಗ್ತೀನಿ, ಅಜ್ಜಿ ತಾತನ ಜೊತೆ ಇರ್ತೀನಿ ಅಂತವೆ. ನನ್ನ ಮಗಳು ಮಾತ್ರ ಏನಾಗಲಿ ಅಟ್ ಎನಿ ಕಾಸ್ಟ್ ನಮ್ಮ ಜೊತೆನೇ ಇರೋದು. ಅವ್ರ ಅಜ್ಜಿ ತಾತ ಎಷ್ಟು ಸಾಕ್ತಾರೆ, ಎಷ್ಟು ಪ್ರೀತಿ ಮಾಡ್ತಾರೆ, ಆದರೂ ಅವಳು ಹೋಗಲ್ಲ ಅಷ್ಟೇ ಹೇಳೋದು ಅವಳು. ನಾನು ಮೇಕಪ್ ಮಾಡ್ಕೊತಾ ಇದ್ದೀನಿ, ಸೀರೆ ಉಟ್ಕೊಂಡಿದ್ದೀನಿ. ಆಮೇಲೆ ಫುಲ್ ಸೀರೆ ತೋರಿಸ್ತೀನಿ. ನಾನು ಏನೂ ಮೇಕಪ್ ಮಾಡಲ್ಲ, ಸಿಂಪಲಾಗಿ ಮೇಕಪ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಜಸ್ಟ್ ಐಬ್ರೋಸ್ ಹೈಲೈಟಿಂಗ್. ಇದು ಬಂದು ಯಾವ ಬ್ರ್ಯಾಂಡಪ್ಪ, ಲ್ಯಾಕ್ಮಿದು. ಓಕೆ, ಆನ್ರಿಯಲ್ 3D ಬ್ರೋ ಡಿಫೈನರ್. ಮೋಸ್ಟ್ ಆಫ್ ಟೈಮ್ಸ್ ಇದೇ ನಾನು ಯೂಸ್ ಮಾಡೋದು. ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೇನೆ, 50+ ಯೂಸ್ ಮಾಡ್ತಾ ಇದ್ದೀನಿ. ಆಚೆ ಹೋಗ್ತಾ ಇದ್ದೀವಲ್ವ, ಸೊ ಮ್ಯಾಂಡೇಟ್ರಿ ಸನ್ಸ್ಕ್ರೀನ್. ನಾನು ಆಚೆ ಹೋಗಿಲ್ಲ ಅಂದರೂ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಅಂದರೆ 2-3 ಸನ್ಸ್ಕ್ರೀನ್ ಕಲೆಕ್ಷನ್ ಇದೆ. ಮೂಡ್ ಬೇಸಿಸಲ್ಲಿ ನಾನು ಸನ್ಸ್ಕ್ರೀನ್ನ ಚೇಂಜ್ ಮಾಡ್ತಾ ಇರ್ತೀನಿ. ನಾನು ಅಂಡರ್ ಐ ಕ್ರೀಮು ಮತ್ತು ಸೆರಮ್ ಹಾಕೋದೇ ಮರ್ತೋದೆ. ದಟ್ಸ್ ಫೈನ್. ಒಂದು ಬೇಸಿಕ್ ಫೌಂಡೇಶನ್ ಹಾಕ್ಕೊಳ್ಳೋಣ. ಆಚೆ ಹೋಗ್ತಿರೋದ್ರಿಂದ ಫೌಂಡೇಶನ್ನ ಕೂಡ ನಾನು ತುಂಬ ಹಾಕಲ್ಲ, ತುಂಬ ಮೈಲ್ಡಾಗಿ ಹಾಕ್ತೀನಿ ಆ್ಯಂಡ್ ಅದನ್ನು ಹಾಗೆ ಬ್ಲೆಂಡ್ ಮಾಡ್ತೀನಿ. ಇವತ್ತು ಹೆವಿ ಮೇಕಪ್ ಮಾಡ್ಕೊಳ್ಳೋ ಮೂಡಲ್ಲಿಲ್ಲ ನಾನು. ಜಸ್ಟ್ ಸಿಂಪಲ್ ಫೌಂಡೇಶನ್, ಮೈಲ್ಡಾಗಿ ಐ ಮೇಕಪ್. ಸೊ ನಾನಿಲ್ಲಿ ಯಾವುದೇ ರೀತಿಯಾದ ಬ್ರಷ್ ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ಎಲ್ಲ ನನ್ನ ಫಿಂಗರ್ಸ್. ನನಗೆ ಜಾಸ್ತಿ ಫಿಂಗರ್ಸೇ ಇಷ್ಟ ಯೂಸ್ ಮಾಡೋಕ್ಕೆ. ವೆರಿ ರೇರ್ ಕೇಸಸ್ ನಾನು ಬ್ರಷ್ ಎಲ್ಲ ಯೂಸ್ ಮಾಡೋದು. ಅಂದರೆ ಏನಾದ್ರು ಯಾವ್ದಾದ್ರು ದೊಡ್ಡ ಫಂಕ್ಷನ್ ಇದೆ, ಫ್ಯಾಮಿಲಿ ಫಂಕ್ಷನ್ ಇದೆ, ಸ್ವಲ್ಪ ಹೆವಿ ಮೇಕಪ್ ಮಾಡ್ತಾಯಿದ್ದೀನಿ, ಆವಾಗ ನಾನು ಬ್ರಷ್ ಎಲ್ಲ ಬಗ್ಗೆ ಯೋಚನೆ ಮಾಡ್ತೀನಿ. ಅದರ್ವೈಸ್ ಐ ಆಮ್ ಗುಡ್ ವಿತ್ ಮೈ ಫಿಂಗರ್ಸ್ ಓನ್ಲಿ. ಆ್ಯಂಡ್ ನಾನು ಎನಿವೇಸ್ ತುಂಬ ಹೆವಿ ಮೇಕಪ್ ಅಷ್ಟೊಂದು ಇಷ್ಟಪಡಲ್ಲ. ತುಂಬ ಅಂದರೆ ತುಂಬ ಕಮ್ಮಿ ನಾನು ಹೆವಿ ಮೇಕಪ್ ಯೂಸ್ ಮಾಡೋದು. ಇಟ್ ವರ್ಕ್ಸ್ ಫಾರ್ ಮೀ. ಸ್ವಲ್ಪ ಗ್ಲಿಟರ್ ಹಾಕೋಣ. ನಂಗೆ ಐ ಮೇಕಪ್ ಮಾತ್ರ ಚಿಕ್ಕ ವಯಸ್ಸಿಂದನೂ ಇಷ್ಟ. ಅಂದರೆ ನಾನು ಟೀನೇಜ್ ಆಗಿದ್ದಂಗಿಂದನೂ ನಂಗೆ ಸಖತ್ ಇಷ್ಟ. ಆ್ಯಂಡ್ ಅದನ್ನೇ ಮಾಡಿರೋದು ಇಷ್ಟು ದಿನದ ತನಕ. ಅದೊಂದು ಮಾತ್ರ ತುಂಬ ಇಷ್ಟ ನನಗೆ. ಐ ಮೇಕಪ್ ತುಂಬ ಇಷ್ಟ ನನಗೆ. ನಾನು ಹೈಲೈಟ್ಸ್ ಸಾಕಾಗ್ತಾಯಿಲ್ಲ ಅಂತ ಅನಿಸುತ್ತೆ. ಇದೊಂಚೂರು ಹೈಲೈಟ್ ಮಾಡೋಣ. ಡನ್. ನನಗೆ ಆಕ್ಸಿಡೆಂಟ್ ಆಗಿತ್ತು 2018 ಅದೇ ಮಾರ್ಕ್ಗಳಿತ್ತಲ್ಲ, ಇಲ್ಲಿ ತುಂಬ ದೊಡ್ಡ ಆಕ್ಸಿಡೆಂಟ್, ಆ್ಯಕ್ಚುಲಿ ಮೇಜರ್ ಆಕ್ಸಿಡೆಂಟ್ ಆಗಿತ್ತು. ಅವಾಗ ಆಗಿದ್ದ ಮಾರ್ಕ್ಗಳು. ಆ್ಯಂಡ್ ನನ್ನ ಐಬ್ರೋಸ್ ಕೂಡ ಕಟ್ ಆಗಿಬಿಟ್ಟಿದೆ. ಸೊ ನಾನು ಹೈಲೈಟರ್ ಹಾಕಿಲ್ಲ ಅಂದರೆ ಚೆನ್ನಾಗಿ ಕಾಣಲ್ಲ. ಒಳ್ಳೆ ಸ್ಟೈಲ್ಗೆ ಹಿಂಗೆ ಐಬ್ರೋಸ್ ತೆಗ್ಸಿರ್ತಾರಲ್ಲ ಆ ಥರ ಕಾಣುತ್ತೆ. ಬಟ್ ಇನ್ ರಿಯಾಲಿಟಿ ನನಗದು ಏಟು ಬಿದ್ದು ಇದು ಫುಲ್ಲು ಅರ್ಧ ಫೇಸ್ ಹೋಗ್ಬಿಟ್ಟಿತ್ತು ನಂದು, ಆಯಿತಾ, ಇಷ್ಟು ಹೋಗ್ಬಿಟ್ಟಿತ್ತು. ಅದಾದಮೇಲೆ ರಿಕವರ್ ಆಗಿರೋದು ನಾನು. ಫೈನಲಾಗಿ ಒಂಚೂರು ಮಾರ್ಕಿದೆ. ಇಲ್ಲೂ ನೋಡ್ಬೋದು, ಇಲ್ಲೂ ಮಾರ್ಕಿದೆ. ಇವಾಗ ಸಿಂಪಲ್ಲಾಗಿ ನಾವು ಇವಾಗ ಚೀಕ್ ಬ್ಲಷ್ಗೆ ಬೇಜಾನ್ ಥರ ಇದೆ. ಬಟ್ ಐ ಥಿಂಕ್ ಅಲ್ಲಿ ಗೋ ವಿತ್ ದಿಸ್ ಓನ್ಲಿ. ನಾನು ಯಾವ ಲಿಪ್ಸ್ಟಿಕ್ ಶೇಡ್ ಹಾಕ್ತಾಯಿದ್ದೀನಿ ಅದೇ. ಆ್ಯಂಡ್ ಐ ಮೇಕಪ್ ಬೇರೆ ಮಾಡ್ಕೋಬೇಕಲ್ಲ, ಐಲೈನರ್ ಬಂದುಬಿಡ್ತೀನಿ. ಕಣ್ಕಪ್ ಹಾಕ್ಕೊಂಡು ನಾನು ಬೊಟ್ಟಿಟ್ಕೊಂಡು ಬಂದೆ. ನಾನು ಕಣ್ಕಪ್ ಯಾವ್ದು ಯೂಸ್ ಮಾಡಿದೆ ಗೊತ್ತಾ? ಆ್ಯಕ್ಚುಲಿ ಐಲೈನರ್ ಯೂಸ್ ಮಾಡಿದ್ದು ನಾನು, ಲ್ಯಾಕ್ಮಿ ಐಲೈನರ್. ಆ್ಯಂಡ್ ಮೇಲ್ಗಡೆ ಕೆಳಗಡೆ ಎರಡಕ್ಕೂ ಅದೇ ಹಾಕಿರೋದು. ಇದನ್ನು ಹಾಕ್ಕೊಂಡ್ರೆ
ಕೆಳಗಡೆ ಸ್ಪ್ರೆಡ್ ಆಗಲ್ಲ. ಬಟ್ ಅದೊಂದು ಟೆಕ್ನಿಕ್ ಇದೆ. ಎಲ್ಲ ಪ್ರಾಡಕ್ಟ್ಸ್ನ ನಾನು ಟ್ಯಾಗ್ ಮಾಡ್ತೀನಿ, ನೀವು ಬೈ ಮಾಡ್ಬೋದು. ನಾನು ಕೆಳಗಡೆ ಕಣ್ಕಪ್ನ ಆಲ್ಮೋಸ್ಟ್ ಐಲೈನರಲ್ಲೇ ಹಾಕೋದು. ನನಗೆ ಕಾಲೇಜ್ ಡೇಸಿಂದನೂ ಅಭ್ಯಾಸ ಇದೆ. ಸೊ ನನಗೆ ಈಸಿಯಾಗಿ ನಂಗೆ ಐಲೈನರಲ್ಲೇ ನಾನು ಕಣ್ಕಪ್ ಹಾಕೋತೀನಿ. ಆವಾಗ ಏನಾಗುತ್ತೆ, ಸ್ಪ್ರೆಡ್ ಆಗಲ್ಲ, ಅದೊಂದು ಚೂರು ಸ್ಪ್ರೆಡ್ ಆಗಲ್ಲ. ಆ್ಯಂಡ್ ಲಿಪ್ಸ್ಟಿಕ್ ಶೇಡ್ ಬಂದು ಒಂದು ಸ್ವಲ್ಪ ನೂಡಿರೋ ಅಂಥ ಶೇಡ್ ಹಾಕೋತಾ ಇದ್ದೀನಿ. ತುಂಬ ಡಾರ್ಕ್ ಹೆವಿ ಹಾಕೋತಾ ಇಲ್ಲ, ಜಸ್ಟ್ ಸಟಲ್ ಮೇಕಪ್ ಲುಕ್. ಸೊ ಲಿಪ್ಸ್ಟಿಕ್ ಇದು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅದನ್ನೇ ಸ್ವಲ್ಪ ಚೀಕ್ ಬ್ಲಷ್ ಥರನೇ ಯೂಸ್ ಮಾಡ್ತೀನಿ, ಮ್ಯಾಚ್ ಆಗುತ್ತೆ. ಫೇಸ್ ರೌಂಡ್ ಫೇಸ್ ಇರೋರು ನಂತರ ಚೀಕು ಇಲ್ಲಿ ಈ ಚೀಕ್ ಬೋನ್ ಮೇಲೆ ಇಲ್ಲಿ ಬೋನ್ ಮೇಲೆ ಹಾಕೋಬೋದು. ಬಟ್ ಇಲ್ಲಿ ಮುಂದೆಗಡೆ ಪ್ಲಂಪ್ ಇರೋ ಜಾಗದಲ್ಲಿ ಹಾಕೊಂಡ್ರೆ ನಾವು ಇನ್ನೂ ಫೇಸ್ ದಪ್ಪ ಕಾಣುತ್ತೆ. ಸೊ ಆಲ್ವೇಸ್ ಈ ಕಡೆಯಿಂದ ತೊಗೊಳ್ಳಿ. ಡಿಫ್ರೆನ್ಸ್ ನೋಡಿ, ಈ ಕಡೆ ಪ್ಲಂಪಿಗೆ ಕಾಣ್ತದೆ, ಈ ಕಡೆ ಆಲ್ರೆಡಿ ಟೋನ್ ಕಾಣ್ತಾ ಇದೆ ಅಷ್ಟೇ. ಆದಷ್ಟು ಹಿಂದೆಗಡೆಗೆ. ಸಮ್ಟೈಮ್ಸ್ ನಾನು ಟ್ಯಾಂಡ್ ಲುಕ್ಕೂ ಮಾಡ್ತೀನಿ, ಅಂದರೆ ಫುಲ್ ಇಲ್ಲಿ ಬರುತ್ತೆ. ಬಟ್ ಈಗಿದು ಸಾಕು. ಪಿಂಕಿನೂ ಕಾಣ್ತಾ ಇದ್ದೀನಿ, ಕ್ಯೂಟಾಗೂ ಕಾಣ್ತಾ ಇದೆ. ಇದೇ ಬ್ಲಷ್ನ ಒಂಚೂರು ಇಲ್ಲಿ ಜಸ್ಟ್ ವೈಪ್ ಇಟ್ ಆಫ್, ಹಿಂಗೆ ಆಮೇಲೆ ಹಿಂಗೆ ಅಷ್ಟೇ. ಸಿ ಲುಕ್ಕೇ ಚೇಂಜ್ ಆಗೋಯ್ತು. ಕಿವಿಗೆ ಓಲೆ ಇದನ್ನು ಹಾಕೋತಾ ಇದ್ದೀನಿ. ಜಸ್ಟ್ ಒಂದು ಸಣ್ಣ ಪಿಕಾಕ್ ಥರ ಬಂದು ಕೆಳಗಡೆ ಪೂರ್ತಿ ಬೀಡ್ಸ್ ಇದೆ. ಈ ಸ್ಯಾರಿ ಆ್ಯಂಡ್ ಬ್ಲೌಸ್, ಈ ಥರ ಪೇಸ್ಟಲ್ ಸ್ಯಾರಿ ಬ್ಲೌಸ್ಗೆ ಸಖತ್ತಾಗಿ ಮ್ಯಾಚ್ ಆಗುತ್ತೆ. ಸಿಂಪಲಾಗಿ ಕೂಡ ಕಾಣುತ್ತೆ ಆ್ಯಂಡ್ ಹೆವಿ ಕೂಡ ಇಲ್ಲ, ವೆಯ್ಟ್ಲೆಸ್. ಕೆಲವು ಪ್ರಾಡಕ್ಟ್ ಡೈರೆಕ್ಟಾಗಿ ನಾನು ಇಲ್ಲೇ ವೀಡಿಯೋಲ್ಲೇ ಟ್ಯಾಗ್ ಮಾಡ್ತೀನಿ, ಕೆಲವನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಜಸ್ಟ್ ನಿಮ್ಗೆ ಯಾವ್ದು ಬೇಕು, ನಿಮ್ಮ ಪ್ರಿಫ್ರೆನ್ಸ್ ಏನೋ ಅದನ್ನು ಅಲ್ಲಿ ಚೆಕ್ ಮಾಡಿ ಬೈ ಮಾಡ್ಕೋಬೋದು. ನಿಮಗೆ ಚೆನ್ನಾಗಿ ಅನಿಸ್ತು, ಇಷ್ಟ ಆಯಿತು ಅಂತ ಅನಿಸಿದ್ರೆ. ನೋಡಿ, ಇದಾಗಿದೆ ನನ್ನ ಸ್ಯಾರಿ ಎಥ್ನಿಕ್ ಲುಕ್. ಓಕೆ, ಲೆಟ್ ಮೀ ಗೆಟ್ ಅಪ್ ಆ್ಯಂಡ್ ಶೋ. ಆಗೋಯ್ತು ನನ್ನ ಮೇಕಪ್. ಕೈಗಿಷ್ಟೇ ಸಿಂಪಲ್ ಗೋಲ್ಡ್ ಬಳೆ, ಇನ್ನೇನೂ ಇಲ್ಲ. ಕತ್ತಿಗೂ ಇಷ್ಟೇ ಇದೆ, ಯಾಕಂದರೆ ಹೋಗ್ತಿರೋದು ಸುಮ್ಮನೆ ಇಲ್ಲೇ ಸಿಂಪಲ್ ಟೆಂಪಲ್ಗೆ ಹೋಗಿ ಬರ್ತಾರೆ. ಅದಕ್ಕೆ ನಾನು ನನ್ನ ಗಂಡ ಟ್ವಿನ್ನಿಂಗು. ಎಷ್ಟೊಂದು ಸತಿ ನಾವಿಬ್ಬರೂ ಮಾತಾಡ್ಕೊಳ್ದೇ ಟ್ವಿನ್ನಿಂಗ್ ಮಾಡ್ತೀವಿ. ಇದು ಒನ್ ಸಚ್ ಇನ್ಸಿಡೆಂಟ್. ನಾನು ಯಾವ ಸೀರೆ ಉಟ್ಕೊಂಡಿದ್ದೀನಿ ಬೆಳಗ್ಗೆ ನೋಡೇ ಇಲ್ಲ. ಆಲ್ರೆಡಿ ಗ್ರೀನ್ ಮ್ಯಾಚಿಂಗಲ್ಲಿದ್ದೀವಿ. ಇದಾಗಿದೆ ನಮ್ಮಿಬ್ಬರ ಫೈನಲ್ ಲುಕ್. ಈ ಥರ ಕಾಣ್ತಾ ಇದ್ದೀವಿ. ಆ್ಯಂಡ್ ದಿಸ್ ಈಸ್ ಮೈ ಸ್ಯಾರಿ. ಚೆನ್ನಾಗಿದೆಯಾ? ಹಾಂ, ಬಟ್ ಅಗಳ ಕಾಣ್ತೀನಿ. ಇದೊಂಥರ ಟಿಶ್ಯೂ ಥರ ಮೆಟೀರಿಯಲ್. ಚೆನ್ನಾಗಿದೆಯಾ? ನಾನು ಅಂದ್ಕೊಂಡಿದ್ದೊಳೆ ಅಂತ ಅಗಳ ಅಂತ, ಅದಕ್ಕೆ ಹಾಕೋತಾ ಇರಲಿಲ್ಲ. ಈ ಸ್ಯಾರಿ ಹಿಂಗೆ ಕಾಣುತ್ತೆ. ಪಲ್ಲು ಹೀಗಿದೆ, ಗೋಲ್ಡ್ ಮತ್ತು ವೈಟಲ್ಲಿ. ಆ್ಯಂಡ್ ಆ್ಯಕ್ಚುಲಾಗಿ ಬ್ಲೌಸ್ನ ಮಿಕ್ಸ್ ಮ್ಯಾಚ್ ಮಾಡಿರೋದು. ಅದರ ವೈಟ್ ಕಲರ್ ಬ್ಲೌಸ್ ಇತ್ತು, ಅದನ್ನು ಮಿಕ್ಸ್ ಮ್ಯಾಚ್ ಮಾಡಿದ್ದೀನಿ. ಈಗ ಲೇಟ್ ಆಗಿದೆ, ಓಡೋಗೋಣ. ಇನ್ನು ನಮ್ಮ ಅತ್ತೆ ಮಾವ ಎಲ್ಲ ಕಾಯ್ತಾ ಇರ್ತಾರೆ. ನನ್ನ ಮಗಳಂತ ಎದ್ಬಿಟ್ಟು ಅಯ್ಯೋ ಮೋಸ ಮಾಡಿಬಿಡಾರ, ಅಪ್ಪ ಅಮ್ಮ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ. ಈ ಥರ ಕಾಣ್ತಾ ಇದ್ದೀನಿ ನಾನು. ತಡ ನನ್ನ ಮೇಕಪ್ ಹೆಂಗಿದೆ ಹೇಳಿ? ಇಷ್ಟೇ, ನಾನು ಏನು ಅಂದರೆ ಏನೂ ಆಗಿಲ್ಲ. ಸಖತ್ ಸಿಂಪಲ್ ಸಟಲ್ ಮೇಕಪ್ಪು. ಬನ್ನಿ ಬೇಗ ಹೋಗೋಣ. ಇನ್ನೊಂದು ಮಿಸ್ಸಿಂಗು ಏನಂದರೆ ಗ್ಲೋ ಮಿಸ್ಟು. ಇದು ಮ್ಯಾಂಡೇಟ್ರಿ. ಅದು ಆವಾಗ ಮೇಕಪ್ ಯಾವಾಗಲೂ ಕ್ಯೂಟಾಗಿ ಶೈನಿಯಾಗಿ ಕಾಣುತ್ತೆ. ಸೊ ಜಸ್ಟ್ ಶೇಕ್, ಅದೊಂದು ಫೈನಲ್ ಗ್ಲೋ ಟಚ್ಗೆ ಈಗ ಸಖತ್ತಾಗಿದೆಲ್ಲ. ಅದೊಂದು ಸ್ವಲ್ಪ ಡ್ರೈ ಆಗಬೇಕು. ಡ್ರೈ ಆಗ್ತದಂಗೆ ಆಲ್ರೆಡಿ ಶೈನಿಂಗ್ ಕಾಣ್ತಾ ಇದೆ. ಇವಾಗ ಇನ್ನೇನು ನಮ್ಮ ಅತ್ತೆ ಮನೆ ಹತ್ರ ರೀಚ್ ಆಗ್ತಾ ಇದ್ದೀವಿ. ಇವಾಗ ನಮ್ಮ ಅತ್ತೆ, ನನ್ನ ಮಗಳು, ನಮ್ಮ ಮಾವನೆಲ್ಲ ಪಿಕಪ್ ಮಾಡ್ಕೊತೀವಿ. ಪಿಕಪ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಡೋದು. ಸೊ ರೆಡಿ ಆಗಿದ್ದೀನಿ ಅಂದರೆ ಅವ್ರು ವೆಯ್ಟ್ ಮಾಡ್ತಾ ಇರ್ತಾರೆ. ಬನ್ನಿ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಅತ್ತೆ ಮನೆಗೆ ಬಂದ್ವಿ. ನಮ್ಮ ಅತ್ತೆ ವೆಯ್ಟಿಂಗು ಹಿಂಗೆ ಕೂತಿದ್ದಾರೆ. ಮತ್ತು ನನ್ನ ಮಗಳು, ನಮ್ಮ ಮಾವ ಎಲ್ಲ ಇಲ್ಲಿ. ನನ್ನ ಮಗಳು ಮುಖದಲ್ಲ ಸ್ಮೈಲ್. ಆಯ್ ಬೇಬಿ, ಹತ್ರಿ. ನಮ್ಮ ಅತ್ತೆ ಮಾವಂದು ಜಗಳ ಲೈಫಲ್ಲಿ ಮುಗಿಯಲ್ಲ. ಈಗ ಹೊಸ್ದಾಗಿ ಮದುವೆ ಹೆಣ್ಣು ಥರ ಆಡ್ತಿರ್ತಾರೆ. ಮದುವೆ ಹೆಣ್ಣು ಗಂಡು ಕಿತ್ತಾಡ್ದಂಗೆ ಆಡ್ತಾರೆ.
ಯಾವಾಗ್ಲೂ ಇದೆ ಇವ್ರದ್ದು, ಬರೀ ಜಗಳ 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 ಜಗಳ. ನಾನು ನನ್ನ ಗಂಡನೇ ಅಷ್ಟು ಕಿತ್ತಾಡಲ್ಲ, ಇವ್ರಿಬ್ರು ಅಷ್ಟು ಕಿತ್ತಾಡ್ತಾರೆ. ಬರೀ ಕಿತ್ತಾಡದೆ ಇಲ್ವಾ? ಇಷ್ಟು ವರ್ಷ ಆದ್ರೂ ಕಿತ್ತಾಡ್ತಾನೆ ಇರ್ತಾರೆ. ಅದು ಲವ್. ಏನದ? ಲವ್ ಲವ್. ಪ್ರೀತಿ ಇರುತ್ತೆ, ಜಗಳ ಇರುತ್ತೆ. ಗೈಸ್, ಇನ್ನು 2 hours 21 minutes ಇದೆ ನಾವು ರೀಚ್ ಆಗೋಕ್ಕೆ ಟೆಂಪಲ್ಗೆ. ನಾವು ಯಾವ ರೂಟಲ್ಲಿ ಬಂದಿದ್ವಿ ವಾಪಸ್ ಅದೇ ರೂಟಲ್ಲಿ ನಮ್ಮ ಮನೆ ಕಡೆಯಿಂದನೇ ಹೋಗಬೇಕು. ಫುಲ್ ಟ್ರಾಫಿಕ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಬರಬೇಕಾದ್ರೆ 1 hour 45 minutes ಏನೋ ತೋರಿಸ್ತಾ ಇದೆ, ಇವಾಗ 2 hours 22 minutes ತೋರಿಸ್ತಾ ಇದೆ. ಇಟ್ಸ್ ಲೈಕ್ ಅ ಲಾಂಗ್ ಡ್ರೈವ್. ಅಲ್ಲಿ ನಮ್ಮ ಅತ್ತೆ ಕೂತಿದ್ದಾರೆ ನೋಡಿ ಹಿಂದೆ ಕಡೆ, ನಮ್ಮ ಅತ್ತೆ ಈ ಕಡೆ ನಮ್ಮ ಮಾವ. ಅವ್ರ ಜಗಳ ಎಲ್ಲ ಇವಾಗ ಸ್ವಲ್ಪ ನಿಂತು ಕಾಮ್ ಆಗಿದೆ. ಗ್ಯಾಪಲ್ಲಿ ನನ್ನ ಮಗಳು ಕೋರಸ್ಗಳು ಕೊಡ್ತಾ ಇದ್ದಾಳೆ, ನನ್ನ ಗಂಡ ವಿಚಿತ್ರ ವಿಚಿತ್ರ ರಿಯಾಕ್ಷನ್ಗಳು ಕೊಡ್ತಾರೆ. ಬೆಳಗ್ಗೆ ಬೇಗ ಎದ್ಬಾ ಅಂದ್ರೆ ಬೇಗನೆ ಎದ್ದಿದ್ದು, ಅದೇ ನಿಧಾನಕ್ಕೆ ರೆಡಿ ಆದೆ. ಅವರು ಏನು ರಾಯಲ್ ಆಗಿ ಮಲ್ಕೊಂಡು ಹಿಂಗೆ ಹಿಂಗೆ ಮಲ್ಕೊಂಡು ಸಾಂಗ್ ಹೇಳ್ತಾ ಇದ್ದಾರೆ. ಇದು ಯಾವ ಟೆಂಪಲು, ಎಲ್ಲಿ ಹೋಗ್ತಾ ಇದ್ದೀವಿ, ತುಂಬ ದಿನದಿಂದ ಆಸೆ ಪಟ್ಟು ಹೋಗ್ತಾ ಇರೋದು. ಹೋಗ್ಬೇಕು ಅಂದ್ಕೊಂಡು ಫೈನಲಿ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ. ನಮ್ಮ ಪ್ಲ್ಯಾನ್ ಇಲ್ಲದೆ ಅನ್ಪ್ಲ್ಯಾನ್ಡ್ ಆಗಿ ದೇವರೇ ಕರ್ಸ್ಕೊಳ್ಳೋ ರೀತಿಯಲ್ಲಿ ಇವತ್ತು ಹೋಗ್ತಾ ಇದ್ದೀವಿ. ಈ ಟೆಂಪಲ್ ಬಂದು ಅರೌಂಡ್ 80 kilometers ಇದೆ ಬ್ಯಾಂಗ್ಳೂರಿಂದ. ನಮ್ಮ ಮನೆಯಿಂದ 99 kilometers ಇದೆ. ನಮ್ಮ ಅತ್ತೆ ಮಾವನ್ನ ಹೋಗಿ ಕರ್ಕೊಬಂದಿದ್ದಕ್ಕೆ ನಮಗೆ 100+ kilometers ಆಯಿತು, 108 kilometers ಹತ್ರ ಆಯಿತು. ಇವಾಗ ಆನ್ ದ ವೇ ಇದ್ದೀವಿ, ನೈಸ್ ರೋಡ್ ಹಿಡಿದಿದ್ದೀವಿ, ಆನ್ ದ ವೇ ಇದ್ದೀವಿ. ಹೋಗ್ತಾ ಎಲ್ಲ ವಿಷಯನೂ ಹೇಳ್ಕೊಂಡು ಹೋಗ್ತೀನಿ ಬನ್ನಿ. ಗೈಸ್ ಇಲ್ಲಿ ನೋಡಿ ಗೈಸ್, ಇವರು ಚಿಕ್ಕ ಮಕ್ಕಳಿಗಿಂತ ಹೆಚ್ಚಾಗಲಿ ಹೆಂಗ್ ಕಿತ್ತಾಡ್ತಾ ಇರ್ತಾರೆ, 3 ಹೊತ್ತು ಕಿತ್ತಾಡ್ತಾ ಇರ್ತಾರೆ ಗೈಸ್. ಹೆಂಗ್ ಗೈಸ್ ಇವ್ರ ಜೊತೆ ಟ್ರಾವೆಲ್ ಮಾಡೋದು? ನಾನು ಇಡೀ ಟ್ರಾವೆಲ್ ಪೂರ್ತಿ ನಾನು ನನ್ನ ಗಂಡ ಹಿಂಗೆ ಪೀಸ್ಫುಲ್ಲಾಗಿ ಸೈಲೆಂಟಾಗಿ ಹೋಗ್ತಾ ಇರ್ತೀವಿ ಆಯ್ತಾ, ಕಾಮಾಗಿ ಇದನ್ನ ನೇಚರ್ನ ಎಂಜಾಯ್ ಮಾಡ್ತೀವಿ. ಇವರಿಬ್ರು ಜಗಳ ಬಿಡ್ಸೋಷ್ಟರಲ್ಲೇ ನಮ್ ಇಡೀ ಟ್ರಾವೆಲ್ ಮುಗ್ದೋಗುತ್ತೆ. ಎಂಜಾಯ್ ಎಲ್ಲಿ ಎಲ್ಲ ಹೈಫೈ ಮಕ್ಕ ಕೊಡ್ಕೊಂಡು ಡ್ಯಾಡಿಗೆ ನಗು ಬರ್ತಾ ಇದೆ ಅಲ್ಲಿ ಹೈಫೈ ಅಂದ್ರೆ. ಬರೀ ಇವ್ರಿಬ್ರು ಜಗಳ ಬುಡಿಸ್ಕೊಂಡ್ ಹೋಗ್ಬೇಕು. ಇದೇ ನಮ್ ಟ್ರಾವೆಲ್. ಇನ್ನೊಂದು 34 kilometers ಅಷ್ಟೇ ಇದೆ. ಆರಾಮಾಗಿ ಇನ್ನು 36 ನಿಮಿಷದಲ್ಲಿ ರೀಚ್ ಆಗ್ಬಿಡ್ತೀವಿ. ಆಲ್ಮೋಸ್ಟ್ ರೀಚ್ ಆಗ್ಬಿಟ್ಟಿದೀವಿ. ಫೈನಲಿ ರೀಚ್ ಆಗಿದ್ದೀವಿ. ನಾವಿಲ್ಲಿ ಬಂದಿರೋದು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ. ಈ ದೇವಸ್ಥಾನಕ್ಕೆ ತುಂಬ ದಿನ ಬರಬೇಕು ಅಂತ ಅನ್ಕೋತಾ ಇದ್ವಿ, ಬಟ್ ಸಡನ್ನಾಗಿ ಅನ್ಪ್ಲ್ಯಾನ್ಡ್ ಇದರಲ್ಲಿ ಬಂದ್ಬಿಟ್ವಿ. ಚೆನ್ನಾಗಿ ಅನಿಸ್ತಾ ಇದೆ. ಲಕ್ಕಿಲಿ ಒಂಚೂರು ರಶ್ ಇಲ್ಲ, ಫುಲ್ ಖಾಲಿ ಇದೆ. ಇದು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ದೇವರೇ ಕರ್ಸ್ಕೊಂಡಿದ್ದು ಲೆಕ್ಕ ಆಯಿತು. ಬಿಕಾಸ್ ಪ್ಲ್ಯಾನೇ ಇಲ್ಲ, ಪ್ಲ್ಯಾನ್ ಮಾಡಿದಾಗೆಲ್ಲ ಕ್ಯಾನ್ಸಲ್ ಆಗಿದೆ. ಇವಾಗ ಪ್ಲ್ಯಾನೇ ಇಲ್ಲದೆ ಬಂದಿದ್ದೀವಿ. ಈ ಪೂಜೆ ಸಾಮಾನೆಲ್ಲ ತೊಗೊಂಡಿದ್ದೀವಿ. ಲಕ್ಷ್ಮಿಗೆ ಅಂತ ಕಮಲ, ಆಮೇಲೆ 2 ತೆಂಗಿನಕಾಯಿ, ಸ್ವಲ್ಪ ಹೂವು, ಬಾಳೆಹಣ್ಣು, ಆಮೇಲೆ ಗಂಧದ ಕಡ್ಡಿ. ಲಕ್ಷ್ಮಿಗೆ ಅಂತ ಅಮ್ಮ ಕಪ್ಪು ಬಳೆನ, ಅರ್ಶಿನ ಕುಂಕುಮ, 2 ನಿಂಬೆಹಣ್ಣು, ಬೆಲ್ಲ, ಇಲ್ಲೇ ಅಕ್ಕಿನೂ ಕೊಟ್ಟಿದ್ದಾರೆ. ಅಕ್ಕಿನ ಈ ಥರ ಪ್ಯಾಕೆಟ್ ಮಾಡಿ ಕೊಟ್ಟಿದ್ದಾರೆ. ಬ್ಲೌಸ್ ಪೀಸ್ ಆಯಿತಾ, ಇಲ್ಲಿ ಗ್ರೀನ್ ಕಲರ್ ಬ್ಲೌಸ್ ಪೀಸು. ಇದಿಷ್ಟನ್ನು ನಾವು ಇಟ್ಟಿದ್ದೀವಿ. ಆ್ಯಂಡ್ ಮೇನ್ ಆಗಿ ಕಮಲ ಆಯಿತಾ, ಕಮಲ ಈ ಥರ ಇದರಲ್ಲೇ ಕೊಟ್ಟರು. ಎಷ್ಟು ಕೊಟ್ವಿ ನಾವು ಇದಕ್ಕೆ? 20 ರೂಪಾಯಿನಾ? ಟೋಟಲ್ ಅಲ್ಲ, ಕಮಲಕ್ಕೆ ಮಾತ್ರ 20 ಕೊಟ್ಟರು ಅನ್ಸುತ್ತೆ. 50. ಹಾಂ, ಕಮಲಕ್ಕೆ ಮಾತ್ರ, ಲೋಟಸು ಮಾತ್ರ 50 ಕೊಟ್ವಿ. ಇನ್ನು ಟೋಟಲ್ ಪೂಜೆ ಸಾಮಾನಿಗೆ ಎಷ್ಟು ಅಂತ ನನ್ನ ಹಸ್ಬೆಂಡ್ ಪೇ ಮಾಡಿದ್ರು. ಬಂದಮೇಲೆ ಕೇಳ್ಬಿಟ್ಟು ಹೇಳ್ತೀನಿ. ಇವಾಗ ಸಂಕಲ್ಪಕ್ಕೆ ಅಂತ ಹೋಗ್ಬಿಟ್ಟು ಟಿಕೆಟ್ ತೊಗೊತಾ ಇದ್ದಾರೆ. ಸೊ ಅವ್ರು ಬಂದ ತಕ್ಷಣ ನಾವು ಒಳಗಡೆ ದರ್ಶನಕ್ಕೆ ಹೋಗ್ಬೋದು. ಇಲ್ಲಿ ಏನು ಶ್ರೇಷ್ಠ ಅಂದರೆ ಮದುವೆ ಆಗಿಲ್ಲದೆ ಇರೋರು ಆ್ಯಂಡ್ ದುಡ್ಡು ಕಾಸಿನ ತೊಂದರೆ ಇರೋರು. ಗೈಸ್ ದರ್ಶನ ಮುಗೀತು. ಇವಾಗ ಈಚೆ ಬಂದ್ವಿ. ಒಳಗಡೆ ಎಲ್ಲ ದೇವ್ರದ್ದು ಎಲ್ಲ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಅಲ್ವಾ, ಸೊ ಕ್ಯಾಮ್ರಾ ಅಲೌಡ್ ಇರಲಿಲ್ಲ. ಎಲ್ಲದಕ್ಕೂ ಇಲ್ಲಿ ಪರಿಹಾರ ಅಂತ ಹೇಳ್ತಾರೆ. ಆ್ಯಂಡ್ ತುಂಬ ಫೇಮಸ್ ಕೂಡ. ಇಲ್ಲಿ ಎಷ್ಟೋ ಜನ ಮದುವೆ ಆಗಿಲ್ಲ ಅಂದರೆ ಅಕ್ಕಿ ಮತ್ತು ಕರಿಮಣಿನ ಕೊಡ್ತಾರೆ. ಕೊಟ್ಬಿಟ್ಟು ದೇವ್ರನ್ನ ಬೇಡ್ಕೊಂಡ್ಮೇಲೆ ಮದುವೆ ಆಗಿರೋದು ಉಂಟಂತೆ. ಸೊ ಸಖತ್ತು ಶ್ರೇಷ್ಠ. ಮತ್ತು ನೀವು ಬನ್ನಿ, ನೀವು ಬಂದು ದರ್ಶನ ಮಾಡಿ. ಡಿವೈನ್ ವೈಬ್, ಸ್ಪೆಷಲಿ ದೇವಿ ಹತ್ರ ಬಂದಾಗ ನನಗಂತೂ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ಈ ಟೈಮಲ್ಲಿ ಆಷಾಢ ಮುಗಿಯೋಕ್ಕಿಂತ ಮುಂಚೆ ಒಂದ್ಸತಿ ಹೆಣ್ಣು ದೇವರು ಗುಡಿಗೆ ಬಂದು ಹೋಗಿ ಮಹಾಲಕ್ಷ್ಮಿಗೆ ಲೈಫಲ್ಲಿರೋ ಎಷ್ಟೋ ಕಷ್ಟಗಳು ಕಮ್ಮಿ ಆಗುತ್ತೆ ಅಂತ ನಾವು ನಂಬಿದ್ದೀವಿ. ಆ ನಂಬಿಕೆನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ.
ಗೈಸ್ ಇಲ್ಲೆಲ್ಲೋ ಡ್ಯಾಮ್ಗೆ ಮೇಲ್ಗಡೆ ಬೋಟಿಂಗ್ ಎಲ್ಲ ಇದೆ, ಅಲ್ಲಿಗೆ ಹೋಗ್ಬೇಕು ಅಂತ ಪರದಾಡ್ತಾ ಇದೀವಿ. ಬೋಟಿಂಗ್ ಇದೆ ಅಂತ ಹೇಳಿದ್ರೆ ಟೆಂಟ್ ಹೌಸ್ ಹಾಕಿದ್ದಾರೆ ಅಂತ. ಬಟ್ ಇವಾಗಿಲ್ಲ ಬೋಟಿಂಗ್, ಇವಾಗಿಲ್ಲ, ಬರೀ ಅದು ಹಳೆ ಟೆಂಟ್ ಹೌಸಾ. ಹೋಗೋಣ ಅಂತ ಅನ್ಕೊಂಡ್ವಿ, ಬಟ್ ಅಟ್ಲೀಸ್ಟ್ ನೋಡೋಣ ಡ್ಯಾಮ್ನ ಅಂತ ಅನ್ಕೊಂಡ್ವಿ. ಬಟ್ ನಾವು ಅಲ್ಲಿಗೆ ಕಾರ್ನ ಹೆಂಗೆ ತೊಗೊಂಡು ಹೋಗೋದು ಅಂತಾನೆ ಗೊತ್ತಾಗ್ತಿಲ್ಲ, ಇಲ್ಲ ನಡ್ಕೊಂಡು ಹೇಗೆ ಹೋಗೋದಂತ ಗೊತ್ತಾಗ್ತಿಲ್ಲ. ಸೊ ಪರದಾಡ್ತಾ ಇದೀವಿ, ಇಲ್ಲೇ ರೌಂಡ್ ಹೊಡಿತಾ ಇದೀವಿ. ಡ್ಯಾಮು ಕಣ್ಣೆದ್ರುಗಡೆ ಕಾಣಷ್ಟು ದೂರದಲ್ಲಿದೆ, ಆದ್ರೆ ರೀಚ್ ಆಗೋದರ ಆಗ್ತಾ ಇಲ್ಲ. ಅದ್ಯಾವುದೋ ಗಾದೆ ಇದೆಯಲ್ಲ, ದೂರದ ಬೆಟ್ಟ ಕೈಗೆ ಸಿಕ್ಕಿದ್ರು ಬೈಕ್ ಸಿಗ್ತಾ ಇಲ್ಲ ಅಂತ. ಏನು ದೂರದ ಬೆಟ್ಟ ನೋಡಿ ಅಂತ, ಎಲ್ಲಿಗೆ ಸಂಬಂಧ. ಅಣ್ಣ ಡ್ಯಾಮ್ಗೆ ಹೆಂಗ್ ಹೋಗೋದು? ಹಿಂಗ್ ರೈಟಾ? ಅದು ಆಂಜನೇಯನ ಪಾದ ಪಕ್ಕದಲ್ಲೇ ಇತ್ತು. ಇದನ್ನ ಅಲ್ಲಿಂದೆಲ್ಲ ನೋಡ್ಕೊಂಡು ನಾವು ಹೆಂಗ್ ಹೋಗೋದು ಅಂತ ಪರದಾಡ್ತಾ ಇದ್ವಿ. ಕೊನೆಗೂ ಬಂದ್ವಿ. ಲೆಟ್ಸ್ ಗೋ ಅಂಡ್ ಚೆಕ್ ಔಟ್. ಗೈಸ್ ಮತ್ತೆ ಇವರಿಬ್ರು ಜಗಳ ಕತ್ಕೊಂಡವ್ರೆ. ನಾನು ಇವಾಗ ವ್ಲಾಗ್ ಮಾಡ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಇಬ್ರು ಫುಲ್ ಅಟೆನ್ಷನ್ ಪ್ಲೀಸ್ ಥರ ನಿಂತ್ಕೊಬಿಟ್ಟವ್ರೆ, ಇಲ್ಲಾಂದರೆ ಪೂರ್ತಿ ಜಗಳದ ಮೂಮೆಂಟಲ್ಲೇ ಇದ್ರು ನೋಡಿ. ಮೆತ್ತಿಗೆ ಹಂಗೆ ಮೆತ್ತ ಕೈ ಆಕ್ಷನ್ ಎಲ್ಲ ಜಗಳ ಮುಗಿಸ್ಕೊತಾವ್ರೆ. ಯಪ್ಪ ಏನ್ ಡ್ರಾಮಾ ಕ್ವೀನು. ಬಂದಿರೋ ಡ್ಯಾಮ್ ಅಲ್ಲಿ ಯಾವ ಅವಾಗ್ಲೂ ಇನ್ನೊಂದ್ ಡೈಲಾಗ್ ಹೊಡೆದ್ರು ಆಯ್ತಾ, ಅವ್ರ ಗಂಡನ್ನ ಎತ್ತಿ ಎಸ್ಲು ಬಿಡ್ತೀನಿ ಡ್ಯಾಮ್ಗೆ ಈಜಾಡೋದು ಕಲ್ತ್ಕೊಂತೆಲ್ಲ ಬೈದ್ರು. ಕ್ಯಾಮ್ರಾ ಆಫ್ ಆಗಿತ್ತು ಅಂತ ಫುಲ್ ಜೋಶಲ್ಲಿ ಬೈದ್ರು. ಆನ್ ಮಾಡಿದ ತಕ್ಷಣ ಹೈ ಫೈ ಅಂತ ಸುಳ್ಳು ಹೇಳ್ತಾರೆ. ಹಾಕಿದ್ರು ಬಟ್ ಏನಿಲ್ಲ, ಇಲ್ಲಿ ಬೀಗ ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ಬೋಟ್ಸ್ ಇದೆ, ತೋರಿಸ್ತೀನಿ. ನಂಗೆ ಬೇಲ್ಪುರಿ ಎಲ್ಲ ಬೇಡ. ಇಲ್ಲಿ ನೋಡಿ ಬೋಟ್ಸ್ ಇದೆ, ಬಟ್ ಐ ಥಿಂಕ್ ಇವಾಗ ಸ್ಟಾಪ್ ಮಾಡಿದ್ದಾರೆ ಮೋಸ್ಟ್ಲಿ. ಇವಾಗೇನು ಬೋಟಿಂಗ್ ಇಲ್ಲ ಅನ್ಸುತ್ತೆ. ಡ್ಯಾಡಿ ಯಾವುದು ಡ್ಯಾಡಿ ಮೂವಿ ತಾಯಿ ಮಡಿಲಲ್ಲಿನ ಅದ್ರಲ್ಲಿ ನಡೆದಿರೋ ಸೀನ್ಗಳು ಇಲ್ಲಲ್ಲ. ಸೊ ಅಲ್ಲಿ ಇದು ಹಾಕೊಂಡಿದ್ದಾರೆ, ಚುರ್ಮುರಿ ಬೇಲ್ಪುರಿ ಹಾಕೊಂಡಿದ್ದಾರೆ. ಅಂಡ್ ಬೋಟಿಂಗ್ ಗೀಟಿಂಗ್ ಏನಿಲ್ಲ. ನೀವು ತಿಂತೀರಾ ಅಂದ್ರೆ ಕೆಳಗಿಳಿರಿ, ಸುಮ್ಮನೆ ಇಳಿಬೇಡಿ. ಅಲ್ಲೆಲ್ಲ ಒಂದು ಇದಿದೆ, ಈಗ ಪ್ಲೇ ಮಾಡಕ್ ಹೇಳ್ತೀನಿ ನನ್ನ ಕೊಲೀಗಗಳಿಗೆ. ಕಮಾನ್ ನನ್ನ ಸಹೋದ್ಯೋಗಿಗಳು ಪ್ಲೇ ಮಾಡಿ ಅದನ್ನ. ನಮ್ಮ ಮತ್ತೆ ಗೊರ್ಕೆ ಹೊಡಿತಿರೋ ಸ್ಟೈಲ್ ನೋಡಿ, ಫುಲ್ ಫ್ಲಾಟ್ ಆಗ್ಬಿಟ್ಟವ್ರೆ. ಬಾಯ್ ಮುಚ್ಕೊಂಡ್ಬಿಟ್ಟು ಅಲ್ಲಿ ನೋಡಿ ರೋಡೇ ಕಾಣಿಸ್ತಾ ಇಲ್ಲ. ನನ್ನ ಗಂಡ ಪಾಪ ಅದು ಹೆಂಗೆ ಕಾರ್ ಓಡಿಸ್ತಾರೋ ಅವ್ರಿಗೆ ಗೊತ್ತು. ನಂಗೆ ಯಾವಾಗಲೂ ಯೋಚನೆ ಆಗ್ತಾ ಇರುತ್ತೆ, ಇದೆಷ್ಟೋ ಬೆಟರ್ ಇದೆ. ಒಂದೊಂದ್ಸತಿ ಅಂತೂ ಇನ್ನೂ ಜೋರಾಗಿ ಮಳೆ ಚಚ್ತಾ ಇರುತ್ತೆ. ಅದೇ ನಾನು ಯಾವಾಗಲೂ ಕೇಳ್ತಾನೆ ಇರ್ತೀನಿ, ಇಷ್ಟೊಂದು ಮಳೆ ಇರ್ಬೇಕಾದ್ರೆ ಹೆಂಗೆ ಕಾರ್ ಓಡಿಸ್ತೀರಾ ಅಂತ. ನನ್ನ ಕೈಲಂತೂ ಆಗಲ್ಲಪ್ಪ. ಗೈಸ್ ಈಗ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಾಯಿತು. ಈಗ ಹೋಗ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಬರ್ಬೇಕು. ನಿಮಗೆ ಸಿಂಪಲ್ ಆಗಿರೋಂಥ ಒಂದು ನೈಟ್ ಕೇರ್ ರೋಟೀನ್ ಅಂತ ತೋರಿಸ್ತೀನಿ. ಯೂಶ್ವಲಾಗಿ ನಾನು ಈ ಥರ ಟಯರ್ಡ್ ಡೇಸಲ್ಲಿ ಏನು ಮಾಡ್ತೀನಿ ಅನ್ನೋದು. ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ. ಎಷ್ಟು ಟಯರ್ಡ್ ಆಗ್ಬಿಟ್ಟಿದ್ದೀನಿ ಅಂದರೆ ಹಾಸಿಗೆ ಅಲ್ಲ, ಬರೀ ನನ್ನ ಬೆಡ್ರೂಮ್ ನೆನಪಿಸ್ಕೊಂಡ್ರೆ ಸಾಕು ಫ್ಲ್ಯಾಟ್. ನನ್ನ ಮಗಳು ಫುಲ್ ಫ್ಲ್ಯಾಟು, ಫುಲ್ ತಾಶಿ ಮಾಡಿಬಿಟ್ಟಿದ್ದಾಳೆ. ಫುಲ್ ಸ್ಟ್ರೈನ್ ಆಗ್ಬಿಡ್ತೀವಿ, ತುಂಬಾ ಟಯರ್ಡ್ ಆಗೋಯ್ತು ಹೋಗಿ ಬರೋ ಅಷ್ಟರಲ್ಲಿ. ಆ್ಯಂಡ್ ದೆನ್ ಟ್ರಾಫಿಕ್ ಹೆವಿ ಇತ್ತು ರಿಟರ್ನ್ ಆಗ್ಬೇಕಾದ್ರೆ. ಅಷ್ಟಿಷ್ಟೆಲ್ಲ ಹೋಗ್ಬೇಕಾದ್ರೆ ಈಸಿಯಾಗಿ ಹೋಗ್ಬಿಟ್ವಿ, ಬರ್ಬೇಕಾದ್ರೆ ತುಂಬ ಟ್ರಾಫಿಕ್ ಇತ್ತು. ಬರ್ತಿದ್ದಂಗೆ ತುಂಬ ಕೆಲಸ ಪೆಂಡಿಂಗ್ ಇತ್ತು. ಎಲ್ಲ ಕೆಲಸಗಳನ್ನ ನಾನು ಕ್ಲೋಸ್ ಮಾಡಿ, ನಾನು ಎಷ್ಟೇ ಟಯರ್ಡ್ ಆಗಿದ್ರು ಏನಾಗಿದ್ರು ನನ್ನ ಏನು ಕೆಲಸಗಳಿರುತ್ತೆ ಡೈಲಿ ಅದು ಮಾಡಲೇಬೇಕಲ್ವ. ನನ್ನ WLG ಸ್ಟೂಡೆಂಟ್ಸ್ಗೆಲ್ಲ ರೆಸ್ಪಾಂಡ್ ಮಾಡಬೇಕಾಗಿತ್ತು, ಅವ್ರನ್ನ ಮಾತಾಡಿಸ್ಬೇಕಾಗಿತ್ತು. ಆಮೇಲೆ ನಮ್ಮ ಸ್ಟುಡಿಯೋದು ಕ್ಲೈಂಟ್ಸ್ ಏನು ಬರ್ತಾ ಇದ್ದಾರೆ, ಮೆಟರ್ನಿಟಿ ಕ್ಲೈಂಟ್ಸ್, ಪ್ರೆಗ್ನೆಂಟ್ ವುಮೆನ್ನು, ನಾವು ಯೂಶ್ವಲಿ ಏನು ಮಾಡ್ತೀವಿ, ಅಡ್ವಾನ್ಸ್ ತೊಗೊಂಡ ಮೇಲೆ ಸ್ಲಾಟ್ಸ್ ಫ್ರೀಸ್ ಆದಮೇಲೆ ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸ್, ಅಂದರೆ ಅವ್ರು ಯಾವ ಬಟ್ಟೆ ಹಾಕೋತಾರೆ, ಏನು ನೆಸಸರೀಸ್ ಹಾಕೋತಾರೆ, ಏನು ಎತ್ತ ಪ್ರತಿಯೊಂದು ಡೀಟೇಲ್ಸು ನಾವು ತೊಗೊಂಡು ಅವ್ರದ್ದು ಪ್ರೆಗ್ನೆನ್ಸಿ ಫೋಟೋಶೂಟ್ನ ಎಷ್ಟು ಮೆಮೊರಬಲ್ ಆಗುತ್ತೆ ಅಷ್ಟು ಮೆಮೊರಬಲ್ ಮಾಡಿಕೊಡ್ತೀವಿ. ಆ ಕ್ಲೈಂಟ್ ಜೊತೆ ಡಿಸ್ಕಷನ್ ಕೂಡ ಆಯಿತು. ಅವ್ರ ಡ್ರೆಸ್ಸು ಮತ್ತು ಅವ್ರ ಹಸ್ಬೆಂಡ್ ಡ್ರೆಸ್ಸು ಎಲ್ಲ ಕಳಿಸ್ತಾಯಿದ್ರು. ಹಂಗೆ ಮಾತಾಡ್ತಾ ಅವ್ರ ಜೊತೆ ಅವ್ರ ಕಾನ್ಸೆಪ್ಟ್ ಪ್ಲ್ಯಾನ್ ಎಲ್ಲ ಯೋಚನೆ ಮಾಡೋ ಅಷ್ಟರಲ್ಲಿ ಇನ್ನೂ ಟೈಮ್ ಆಗೋಯ್ತು. ಆ್ಯಂಡ್ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಹೇಳಬೇಕು ಅಂತ ಹೇಳಿದ್ರೆ. ಇವಾಗ ಫುಲ್ಲು ಮೇಕಪ್ ಎಲ್ಲ ತೆಗ್ದು ಮಲ್ಗೋ ಸಮಯ. ನನ್ನ ಹಸ್ಬೆಂಡ್ ಹೇಳಿದ್ದಾರೆ, ಬಾ ನೆಟ್ಫ್ಲಿಕ್ಸ್ ಆದರೂ ಮೂವಿ ನೋಡೋಣ ಅಂತ ಹೇಳಿದ್ದಾರೆ. ಬಟ್ ಐ ಆಮ್ ನಾಟ್ ಶ್ಯೂರ್. ಇವರು ಏನು ಮಾಡ್ತಾರೆ ಅಂದರೆ, ನನಗೆ ಹಾಕ್ಕೊಟ್ಬಿಟ್ಟು 2 ನಿಮಿಷದಲ್ಲಿ ಗೊರಕೆ ಹೊಡಿತಾ ಇರ್ತಾರೆ. ಅದಕ್ಕೆ ಹೇಳಿದ್ದೀನಿ, ಆ ಥರ ಗೊರಕೆ ಹೊಡೆದ್ರೆ ನಾನು ಸುಮ್ಮನೆ ಇರಲ್ಲ, ಬೇಕಾದ್ರೆ ಒಬ್ಬಳೇ ಏನಾದ್ರು ಒಂದು ಮೂವಿ ನೋಡ್ತೀನಿ. ಕಪಲ್ ಗೋಲ್ಸ್ ಎಲ್ಲ ಬೇಡ ನನಗೆ. ಸೋಲೋ ರೈಡರ್ ಥರ, ಸೋಲೋ ಪ್ರೈವೇಸಿ, ಸೋಲೋ ವಾಟ್ ಎವರ್
ನಾನೊಬ್ಬಳೇ ಟಿ ವಿ ನೋಡ್ತೀನಿ ಆ್ಯಂಡ್ ನಾನೊಬ್ಬಳೇ ಬೇಕಾದ್ರೆ ಹಾಸಿಗೆ ಮೇಲೆ ಹಿಂಗೆ ಮಲ್ಕೊಂಡು ಒಂದು ಸ್ವಲ್ಪ ಹೊತ್ತು ಮೈಂಡ್ನ ಕಾಮ್ ಮಾಡ್ಕೊಂಡು ಪೀಸ್ಫುಲ್ಲಾಗಿ ಏನಾದ್ರು ಒಂದು ವಾಚ್ ಮಾಡಿ ಆಮೇಲೆ ನಾನು ಜಾಸ್ತಿ ಹೊತ್ತೇ ನೋಡಲ್ಲ, ಒಂದು ಅರ್ಧ ಗಂಟೆ ನೋಡ್ಬಿಟ್ಟು ಸುಮ್ಮನೆ ಡೈವರ್ಟ್ ಮಾಡ್ಕೊಳ್ಳೋಕ್ಕೆ, ಅಂದರೆ ಕ್ಲೋಸಿಂಗ್ ದ ಡೇ ಅಂತ ಹೇಳ್ತಾರಲ್ಲ ಆ ಥರ. ಬಿಕಾಸ್ ಬೆಳಗ್ಗೆಯಿಂದ ಕೆಲಸ ಆಗಿರುತ್ತಲ್ಲ, ಜಸ್ಟ್ ಕ್ಲೋಸಿಂಗ್ ದ ಡೇ ಥರ ಮಾಡೋಣ ಅಂತ. ಇವಾಗ ಆಲ್ರೆಡಿ ಟೈಮ್ ಬಂದು 11 ಗಂಟೆ ರಾತ್ರಿ. ಇನ್ನೂ ನನ್ನ ಮೇಕಪ್ ಎಲ್ಲ ತೆಗ್ದಿಲ್ಲ ನೋಡಿ, ಎಲ್ಲ ಹಂಗೆ ಇದೆ. ಬಟ್ ಸ್ಟಿಲ್ ಬೆಳಗ್ಗೆ ನೋಡಿ ಸಿಂಪಲ್ ಮೇಕಪ್ ಮಾಡ್ಕೊಂಡಿದ್ದು ನಮ್ಮ ಸ್ಕಿನ್ನ ಚೆನ್ನಾಗಿ ಇಟ್ಕೊಂಡ್ರೆ ಏನೂ ಆಗಲ್ಲ. ಮೇಕಪ್ ಹಾಕಿದ್ದೀನಿ ಅಂತ ಗೊತ್ತಾಗಲ್ಲ, ಬಿಕಾಸ್ ಆಲ್ರೆಡಿ ಎಲ್ಲ ಒಟ್ಟೋಗಿದೆ ಅಂತ ಅನಿಸುತ್ತೆ. ಬಟ್ ದೆನ್ ಹಂಗಂತ ತುಂಬ ಗಜಿಬಿಜಿನೂ ಆಗಿಲ್ಲ. ಆ್ಯಂಡ್ ಬೆಸ್ಟ್ ಪಾರ್ಟ್ ಇಸ್ ಮೈ ಐಲೈನರ್. ನಾನು ಇದಕ್ಕೆ ಐಲೈನರ್ ಯೂಸ್ ಮಾಡೋದು. ಐಲೈನರ್ ಯೂಸ್ ಮಾಡಿದ್ರೆ ಹಿಂಗೆ ಒಂಚೂರು ಕೆಳಗಡೆ ಸ್ಪ್ರೆಡ್ ಆಗಲ್ಲ, ಹಂಗೆ ಡಿಫೈನ್ಡಾಗಿ ಇರುತ್ತೆ. ಇಷ್ಟೊತ್ತಿಗೆಲ್ಲ ಕಾಜಲ್ ಹಾಕಿದ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗಿರ್ತಾಯಿತ್ತು. ಒಂದು ಕಾಜಲ್ಲು ನಾನು ಕಲರ್ ಬಾರಲ್ಲಿ ತೊಗೊಂಡಿದ್ದು, ಅದೊಂದೇ ನಂಗೆ ಇಷ್ಟ ಆಗಿದ್ದು, ಮತ್ತೆ ತೊಗೋಬೇಕು. ಅಲ್ಲಿ ತನಕ ಸದ್ಯಕ್ಕೆ ನನಗೆ ಐಲೈನರೇ ವರ್ಕ್ ಆಗ್ತಿದೆ, ಅದಕ್ಕೆ ಅದು ಬಿಟ್ಟಿದ್ದೀನಿ. ಆ ಕಾಜಲ್ನ ಹಾಕಿದ್ರೆ ಒಂಚೂರು ಸ್ಪ್ರೆಡ್ ಆಗ್ತಾಯಿರಲ್ಲ. ಅದೊಂದೇ ಕಾಜಲು ಇವತ್ತವರೆಗೂ ನನಗೆ ಎಷ್ಟು ಕಾಸ್ಟ್ಲಿ ಕಾಜಲ್ಗಳು ತೊಗೊಂಡಿದ್ದೀನಿ, ಬಟ್ ಅದೊಂದೇ ಕಾಜಲ್ ನನಗೆ ಕರೆಕ್ಟಾಗಿ ಸೆಟ್ ಆಗಿದ್ದು. ಅದನ್ನು ಮತ್ತೆ ತೊಗೋಬೇಕು ಆಯಿತಾ. ಬೇಕಂದ್ರೆ ಅದ್ರ ಲಿಂಕ್ ಕೂಡ ಟ್ಯಾಗ್ ಮಾಡಿರ್ತೀನಿ. ಫಾಸ್ಟಾಗಿ ಕ್ವಿಕ್ಕಾಗಿ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದುಬಿಡ್ತೀನಿ. ನಿಮಗೆ ನೈಟ್ ಸಿಂಪಲ್ಲಾಗಿ ನಾನು ಸ್ಕಿನ್ ಕೇರ್ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಗೈಸ್, ಇವಾಗ ನಾನು ಫೇಸ್ ವಾಶ್ ಮಾಡಿ ಬಂದಿದ್ದೀನಿ ನೋಡಿ. ದ ಬೆಸ್ಟ್ ಪಾರ್ಟ್ ಆಫ್ ವೇರಿಂಗ್ ಐಲೈನರ್, ಇಲ್ಲಿ ನೋಡಿ ಒಂದು ಚೂರು ಕಣ್ಕಪ್ಪು ಉಳ್ಕೊಳ್ಳಲ್ಲ ಆ್ಯಂಡ್ ಡಾರ್ಕ್ ಸರ್ಕಲ್ಸ್ ಆಗಲ್ಲ. ಸೊ ಖುಷಿಯಾಗಿ ಹಾಕೋಬೋದು. ಕಣ್ಕಪ್ಪು ಹಾಕ್ಕೊಂಡ್ರೆ ಫುಲ್ಲು ಕಪ್ಪಾಗ್ಬಿಟ್ಟಿರುತ್ತೆ. ಅದು ಕ್ಲೆನ್ಸ್ ಮಾಡೋದೇ ಒಂದು ದೊಡ್ಡ ಕೆಲಸ. ಐಲೈನರ್ ನೀಟಾಗಿ ಈಸಿಯಾಗಿ ಬಂದುಬಿಡುತ್ತೆ. ಐ ಲವ್ ಇಟ್. ನನ್ನ ಬೇಸಿಕ್ ಸ್ಕಿನ್ ಕೇರ್ ರಾತ್ರಿ ಹೊತ್ತಿಗೆ ಅಂದರೆ ಐ ಆಮ್ ಯೂಸಿಂಗ್ ಹಿಯರ್ ವೈಟಮಿನ್ ಸಿ ಇದು ಸೇರಮ್ ಆಯಿತಾ. ಸೊ ಎನಿ ಡಾರ್ಕ್ ಸ್ಪಾಟ್ಸ್ ಆರ್ ಆ್ಯಕ್ನೆ ಮಾರ್ಕ್ಸ್ ಎವ್ರಿ ಡೇ ಇದು AM ಆ್ಯಂಡ್ PM ರೂಟೀನಲ್ಲಿ ಸೆರಮ್ನ ಯೂಸ್ ಮಾಡ್ತೀನಿ. ಇದಂತೂ ಸಖತ್ ಹೆಲ್ಪ್ ಮಾಡುತ್ತೆ ನನಗೆ. ಸಿಂಪಲ್ ಸೆರಮ್ ಇನ್ ದ ನೈಟ್. ಇದೊಂದು ಕಣ್ಣು ಹತ್ರ ಹಾಕಲ್ಲ, ಓಕೆ. ಕಣ್ಣಿಗೆ ಅಂತ ಬೇರೆದಿದೆ. ಸೊ ಇದೆಲ್ಲ ಪ್ರಾಡಕ್ಟ್ಸ್ ಬೇಕಂದ್ರೆ ಟ್ಯಾಗ್ ಮಾಡ್ತೀನಿ, ಓಕೆ. ಕಣ್ಣಿಗೆ ಇದು ಬೆಳಿಗ್ಗೆ ಹಾಕೋದು ಮರ್ತೋಗಿದ್ನಲ್ಲ, ಇವಾಗ PM ರೂಟೀನಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ನನಗೆ ಆ್ಯಕ್ಚುಲಿ ನಿಜ ಹೇಳ್ಬೇಕಂತ ಹೇಳಿದ್ರೆ ಪ್ರಮೋಷನಲ್ಲಿ ಬಂದಿತ್ತು ಆಯಿತಾ ಈ ಪ್ರಾಡಕ್ಟು. ಬಟ್ ದೆನ್ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಿಂದ ಐ ಸ್ಟಾರ್ಟೆಡ್ ಲೈಕಿಂಗ್ ಇಟ್. ನಾನು ಯಾವುದೇ ಪ್ರಾಡಕ್ಟ್ ಆಗಲಿ ಸುಮ್ಮನೆ ಪ್ರಮೋಟ್ ಮಾಡಲ್ಲ. ಅದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಿ ಆಮೇಲೆ ಪ್ರಮೋಟ್ ಮಾಡೋದು. ನನ್ನದು ಪೇಜೇ ನೋಡಿರ್ತೀರ, ಜಾಸ್ತಿ ಪ್ರಮೋಷನ್ಸ್ ತುಂಬಿಕೊಂಡಿರಲ್ಲ. ಯಾವುದೋ 1-2 ಮೀನಿಂಗ್ಫುಲ್ ಪ್ರಮೋಷನ್ಸ್ ಅಷ್ಟೇ ನಾನು ಮಾಡೋದು. ಯಾವುದೇ ಪ್ರಾಡಕ್ಟ್ ನಾನು ಪ್ರಮೋಟ್ ಮಾಡಿರ್ತೀನಿ ನೋಡಿ, ಅದನ್ನು ನಾನು ಯೂಸ್ ಮಾಡ್ತೀನಿ. ನಾನೇ ಯೂಸ್ ಮಾಡಲ್ಲ ಆ ಪ್ರಾಡಕ್ಟ್ನ, ಅಂದರೆ ಪ್ರಮೋಟ್ ಮಾಡಿ ಏನು ಸಿಕ್ಕತ್ತೇಳಿ. ನನ್ನ ಬೇಸಿಕ್ ಎಥಿಕ್ಸ್ನ ಅಂತೂ ನಾನು ಫಾಲೋ ಮಾಡ್ತೀನಿ. ಇರ್ರೆಸ್ಪೆಕ್ಟಿವ್ ಆಫ್ ನನಗೆ ಒನ್ ಟೈಮ್ ಟ್ರೀಟ್ ಆರ್ ಗಿಫ್ಟ್, ಐ ಡೋಂಟ್ ವಾಂಟ್ ದ್ಯಾಟ್. ನಾನು ಕಷ್ಟಪಟ್ಟು ಅಥೆಂಟಿಕ್ಕಾಗಿ ಗಳಿಸಿರೋ ಜನ ನೀವು. ಸುಮ್ಮನೆ ಏನೋ ಒಂದು ಪುಷ್ ಮಾಡೋಕ್ಕೆ ಇಷ್ಟ ಇಲ್ಲ, ನಾನು ಮಾಡೋದು ಇಲ್ಲ. ಆ್ಯಂಡ್ ನಾನು ಯಾವುದೇ ಪ್ರಾಡಕ್ಟ್ಸ್ ನೀವು ನೋಡ್ತೀರಾ, ನೀವು ಯಾವ್ದಾದ್ರು ಪ್ರಮೋಷನ್ ನೋಡಿರ್ತೀರ, ಅದನ್ನು ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ನೀವು ನೋಡ್ತಾನೆ ಇರ್ತೀರ. ದಿಸ್ ಈಸ್ ಒನ್ ಸಚ್ ಪ್ರಾಡಕ್ಟ್. ನೆಕ್ಸ್ಟ್ ಕಮ್ಸ್ ಮೈ ಮಾಯ್ಶ್ಚರೈಸರ್. ದಿಸ್ ಈಸ್ ಮೈ ನೈಟ್ ಕ್ರೀಮ್. ಸಿಂಪಲ್ ಒಂಚೂರೆ ಆಯಿತಾ, ಜಾಸ್ತಿ ಇಲ್ಲ, ಚೂರೇ ಹಾಕೋದು ನಾನು, ಇಷ್ಟೇ. ತುಂಬ ಹಾಕೋಕ್ಕಾಗಲ್ಲ, ನನಗೆ ಇಷ್ಟ ಆಗಲ್ಲ. ಯಾಕಂದರೆ ಮಲಗ್ತೀವಿ ಅಲ್ವಾ, ತುಂಬ ಹಿಂಸೆ ಅನಿಸ್ಬಾರ್ದು. ಆ್ಯಂಡ್ ಇದು ತುಂಬ ಲೈಟ್ ಅಂದರೆ ಲೈಟ್ ಅನಿಸುತ್ತೆ. ಆ್ಯಂಡ್ ಆಲ್ರೆಡಿ ಎಷ್ಟೊಂದು ಸತಿ ಈ ಪ್ರಾಡಕ್ಟ್ಸ್ನ ನಾನು ಟ್ಯಾಗ್ ಮಾಡಿದ್ದೀನಿ, ಮತ್ತೆ ಟ್ಯಾಗ್ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಂದರೆ ನೈಟ್ ಸ್ಕಿನ್ ಕೇರ್ ಫೀಲ್ಸ್ ಲೈಕ್ ರೀಬರ್ತ್. ಚೆನ್ನಾಗಿ ಅನಿಸುತ್ತೆ ಒಂಥರ. ಸೆಲ್ಫ್ ಕೇರ್ ಹೆಂಗೆ ಅನ್ಸುತ್ತೆ ಅಂದರೆ ಇಟ್ ಗಿವ್ ಸಮ್ ಪರ್ಪಸ್ ಆಫ್ ಲಿವಿಂಗ್ ಅಂತ ಅನಿಸುತ್ತೆ. ನಾವು ಅನ್ನೋದೊಂದು ಫೀಲಿಂಗ್ ಬರುತ್ತೆ, ಸೆಲ್ಫ್ ಲವ್ ಅನ್ನೋದೊಂದು ಫೀಲಿಂಗ್ ಬರುತ್ತೆ. ಯಾವಾಗಲೂ ಒಂದು ಹೆಣ್ಮಕ್ಳುಗಳು ಕೊಟ್ಟು ಫ್ಯಾಮಿಲಿಗೆ, ಮಕ್ಕಳಿಗೆ, ಹಸ್ಬೆಂಡ್ಗೆ, ಅತ್ತೆ ಮಾವಂಗೆ, ಅಪ್ಪ ಅಮ್ಮಗೆ ಕೊಟ್ಟು ದಿಸ್ ಇಸ್ ಆರ್ ಟೈಮ್. ರಾತ್ರಿ ಹೊತ್ತು ಲೆಟ್ಸ್ ಡೂ ಸಮ್ ಸೆಲ್ಫ್ ಕೇರ್, ನಾಟ್ ಬಿಕಾಸ್ ಇಟ್ಸ್ ಸಮಥಿಂಗ್ ದಟ್ ವಿ ನೀಡ್ ಟು ಡೂ ಆರ್ ಏನದು ಯಾರಿಗೋ ತೋರ್ಸೋಕ್ಕಂತಾಗಲಿ ಇಲ್ಲ ಏನೋ ಅಂತ ಅಲ್ಲ. ನಮಗೋಸ್ಕರ ನಾವು ಕೇರ್ ಮಾಡ್ಕೊಳ್ಳೋ ಒಂದು ಟೈಮ್. ಲೆಟ್ಸ್ ಡೂ ಇಟ್. ಎಲ್ಲ ಕೆಲಸ ಎಲ್ಲ ಆದಮೇಲೆ ವೈಂಡ್ ಅಪ್ ಮಾಡೋ ಅಂಥ ದಿನದ ಟೈಮಲ್ಲಿ ನಮಗೆ ಅಂತ ಒಂದು ಸ್ವಲ್ಪ ಟೈಮ್ ಕೊಟ್ಕೊಂಡು ಶೋಯಿಂಗ್ ಸಮ್ ಲವ್ ಆ್ಯಂಡ್ ಗ್ರೇಸ್ ನಮಗೋಸ್ಕರ. ಏನಂತೀರ? ನಾನು ಕೂದಲು ಒದ್ದೆ ಇದ್ರೂ ನಂಗೆ ಬಿಡೋಕ್ಕೆ ಮನ್ಸು ಬರ್ತಲ್ಲ, ಅದಕ್ಕೆ ನಾನು ಕಟ್ಬಿಟ್ಟೆ ಅವಾಗಂತ. ಓಕೆ ದೆನ್ ಸರಿ, ನಾನು ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಲವ್ ಯು.